ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಏನು SC ಒಳ ಮೀಸಲಾತಿ ಬಿಲ್ ಅನ್ನ ರಾಜ್ಯಪಾಲರು ಸ್ಪಷ್ಟೀಕರಣ ಕೇಳಿ ಏನು ವಾಪಸ್ ಮಾಡಿದ್ರು ಅದ್ರ ಬಗ್ಗೆ ಸಂಬಂಧಪಟ್ಟಂತಹ ಸಚಿವರು ರಿಪ್ಲೈನ ಮಾಡಿದ್ದಾರೆ. ಏನು ಮುಂದೆ ಮಾಡಬಹುದು ಅಂತ, ಹಾಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ, ಅದೇ ರೀತಿಯಾಗಿ ನೇಮಕಾತಿ ಖುಷಿಲಿ ಇದ್ದವರಿಗೆ ಈಗ ಕಹಿ ಸುದ್ದಿ ಇದಾಗಿದೆ. ಬನ್ನಿ ನೋಡ್ತಾ ಹೋಗೋಣ ಏನಾಗಿದೆ ಅಂತೇಳಿ. SC ಒಳ ಮೀಸಲಾತಿ ಬಿಲ್ ವಾಪಸ್, ನೇಮಕಾತಿ ಬಂದ್. ಏನಿದು ನೇಮಕಾತಿ ಬಂದ್ ಅಂದ್ರೆ, ಸ್ಪಷ್ಟೀಕರಣ ಕೇಳಿ ಮಸೂದೆ ಸರ್ಕಾರಕ್ಕೆ ಹಿಂದಿರುಗಿಸಿದ ರಾಜ್ಯಪಾಲರು ಆದಷ್ಟು ಬೇಗ ರಾಜ್ಯಪಾಲರಿಗೆ ಸ್ಪಷ್ಟೀಕರಣ ಕೊಡುತ್ತೇವೆ ಅಂತ ಸಚಿವರಾದಂತಹ HK ಪಾಟೀಲ್ ಸಾಹೇಬರು ಹೇಳಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಒಳ ಮೀಸಲಾತಿ ಮಸೂದೆ ಚಳಿಗಾಲ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರವಾಗಿದ್ದ ಬೆನ್ನಲ್ಲೇ ನೇಮಕಾತಿ ಪ್ರಕ್ರಿಯೆ ನಡೆಸಲು ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಶಾಕ್ ನೀಡಿದ್ದಾರೆ. ನೋಡಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಸುಮಾರು 6,000 ಹುದ್ದೆಗಳಾಗಿರ್ಬೋದು, ಮತ್ತೆ ಇನ್ನು ಮತ್ತಿತರೆ ಇಲಾಖೆಯಲ್ಲಿ ಏನು ಖಾಲಿ ಇದ್ವೋ ಅದನ್ನ ಜನವರಿ ತಿಂಗಳ ಕೊನೆಯಲ್ಲಿ ನೋಟಿಫಿಕೇಶನ್ ಮಾಡ್ಬೇಕಂತ ಏನು ತಯಾರಿ ನಡೆಸಿತ್ತೋ ಅದಕ್ಕೆ ರಾಜ್ಯಪಾಲರು ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ಮಸೂದೆಯ ಕುರಿತು ಕೆಲವು ಸ್ಪಷ್ಟೀಕರಣ ನೀಡುವಂತೆ ಕೇಳಿ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ವಾಪಸ್ ಕಳುಹಿಸಿದ್ದು, ಇದರಿಂದಾಗಿ ಸರ್ಕಾರದ ವಿವಿಧ ಇಲಾಖೆಗಳ ಖಾಲಿ ಹುದ್ದೆ ನೇಮಕಾತಿ ಪ್ರಕ್ರಿಯೆ ಮತ್ತೆ ನೆನೆಗುದಿಗೆ ಬೀಳುವಂತಾಗಿದೆ. ನೋಡಿ, ಇನ್ನೇನು ನೋಟಿಫಿಕೇಶನ್ ಆಯ್ತು, ಹಾಗೇ ಬಿಡ್ತು ಅನ್ನುವಷ್ಟರಲ್ಲಿ ಅದಕ್ಕೆ ಮತ್ತೆ ಕಳಂಕ ಬರ್ತಾ ಇದೆ, ಮತ್ತೆ ನಿಲ್ತಾ ಹೋಗ್ತಾ ಇದೆ. ಇದಕ್ಕೆ ರಾಜ್ಯ ಸರ್ಕಾರದ ಮುಂದಿನ ನಿಲುವೇನು? ಹಾಗಾದ್ರೆ ವಿದ್ಯಾರ್ಥಿಗಳ ಬಹುದಿನದ ಬೇಡಿಕೆಯಾದಂತಹ ನೇಮಕಾತಿ ಪ್ರಕ್ರಿಯೆನ ಯಾವಾಗ ಪ್ರಾರಂಭ ಮಾಡಬೇಕು ಈ ತರ ಆದ್ರೆ ಅನ್ನೋದಾದ್ರೆ, 17% SC ಮೀಸಲು ಕೋಟ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ನಡೆದ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಸೂದೆಯನ್ನ ಧ್ವನಿಮತದಿಂದ ಅಂಗೀಕರಿಸಿತ್ತು. ಮೀಸಲಾತಿ ಸೌಲಭ್ಯಗಳ ನ್ಯಾಯಯುತ ಮತ್ತು ಸಮಾನ ವಿತರಣೆಯನ್ನು ಖಚಿತಪಡಿಸಿಕೊಳ್ಳಲು ವಿವಿಧ ಉಪಪಂಗಡಗಳ ನಡುವೆ 6:5 ಅನುಪಾತದಲ್ಲಿ, ನೋಡಿ ಏನು, ಗುಂಪು ಎ, ಗುಂಪು ಬಿ, ಗುಂಪು ಸಿ ಅಂತೇಳಿ 3 ವಿಭಾಗಗಳನ್ನ ಮಾಡಿ 6:5 ಅನುಪಾತದಲ್ಲಿ ಮೀಸಲಾತಿಯನ್ನ ಹಂಚಿಕೆ ಮಾಡಿ ಅದನ್ನ ಫೈನಲ್ ಮಾಡಿತ್ತು. ಪರಿಶಿಷ್ಟ ಜಾತಿಗಳಿಗೆ ನಿಗದಿಪಡಿಸಿದ 17% ಮೀಸಲಾತಿ ಕೋಟವನ್ನ ವಿಭಜಿಸಲಾಗಿತ್ತು. ಇದಕ್ಕೆ ಅಂಕಿತ ಕೋರಿ ಕಳೆದ ವಾರ ರಾಜ್ಯಪಾಲರಿಗೆ ಮಸೂದೆಯನ್ನ ರವಾನಿಸಲಾಗಿತ್ತು. ಬರೀ ಹಿಂದಿನ ವಾರವಷ್ಟೇ ಇದಕ್ಕೆ ಈ ಬಿಲ್ಲನ್ನು ಪಾಸ್ ಮಾಡ್ಬೇಕಂತೇಳಿ ರಾಜ್ಯಪಾಲರಿಗೆ ಕೋರಿಕೊಂಡಿದ್ರು. ಇದೀಗ ಹೆಚ್ಚಿನ ಸ್ಪಷ್ಟೀಕರಣ ಕೋರಿ ಗವರ್ನರ್ ಮತ್ತೆ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಸರ್, ರೀಸನ್ ಏನು ಹಾಗಾದ್ರೆ ಅಂದ್ರೆ, ಮೂಲ ಮಾಹಿತಿಗಳ ಪ್ರಕಾರ ನಾಗಮೋಹನ್ ದಾಸ್ ವರದಿಯು 6:5 ಅನುಪಾತದಲ್ಲಿ ಇದ್ದಿಲ್ಲ. ಅಲ್ಲಿ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕವಾಗಿ 1% ಮೀಸಲಾತಿ ಕೊಡ್ಬೇಕಂತೇಳಿ ಮೆನ್ಷನ್ ಆಗಿತ್ತು, ಆದರೆ ಅದು ಆಗಿದ್ದಿಲ್ಲ. ಹಾಗಾಗಿ ಏನು ಅಲೆಮಾರಿ ಬುಡಕಟ್ಟು ಸಮುದಾಯದವರೇನಿದ್ದಾರೋ ರಾಜ್ಯಪಾಲರಿಗೆ ನಮಗೆ ಅನ್ಯಾಯ ಆಗಿದೆ, ಇದನ್ನ ನೀವು ಸ್ವಲ್ಪ ಸ್ಪಷ್ಟೀಕರಣನ ಕೇಳಬೇಕು, ನಮಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕಂತ ಹೇಳಿ ರಾಜ್ಯಪಾಲರಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ನನಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಲೋಕಭವನ ಅಂದ್ರೆ ರಾಜಭವನದಿಂದ ರಾಜ್ಯಪಾಲರು ಸ್ಪಷ್ಟೀಕರಣವನ್ನ ಕೇಳಿದ್ದಾರೆ. 2024ರಿಂದ ನೇಮಕ ನೆನೆಗುದಿಗೆ. ಒಳ ಮೀಸಲಾತಿ ನಿಗದೀಕರಣಕ್ಕೆ 2024 ಅಕ್ಟೋಬರ್ನಿಂದಲೂ ನೇಮಕಾತಿ ಪ್ರಕ್ರಿಯೆ ನೆನೆಬಿದಿಗೆ ಬಿದ್ದಿದ್ದು ಈಗ ಮತ್ತೆ ಅದೇ ಹಿನ್ನೆಲೆಗೆ ತಳ್ಳಲ್ಪಟ್ಟಿದೆ. ಬ್ಯಾಡ್ ವಿಚಾರ ಇದು ಕಹಿ ವಿಚಾರ. ಸಾವಿರಾರು ವಿದ್ಯಾರ್ಥಿಗಳು ಧಾರವಾಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಇನ್ನಿತರೆ ಜಿಲ್ಲೆಗಳಲ್ಲಿ ಈಗ ಕೋಚಿಂಗ್ ಅನ್ನ ತಗೊಂತಿದ್ದಾರೆ, ಲೈಬ್ರರಿ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಊಟಕ್ಕೂ ಸಮಸ್ಯೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಒಬ್ರು ನನಗೆ ಮೆಸೇಜ್ ಮಾಡಿದ್ರು, ಅವ್ರ ಕಷ್ಟನೂ ನಮಗೆ ಹೇಳ್ಕೊಂಡ್ರು. ಆ
ಕಷ್ಟ ಕೇಳಿದರೆ ಯಾವಾಗಪ್ಪ ನೇಮಕಾತಿ ಆಗುತ್ತೆ, ಬಡವರ ಮಕ್ಕಳಿಗೆ ಯಾವಾಗ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಇನ್ನು ಅದೇ ಗುಂಗಲ್ಲಿದ್ದೀವಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೋಡಿ, ಇನ್ನು ಖಾಲಿ ಉಳಿದಿವೆ 2,73,000 ಹುದ್ದೆಗಳು. ನೋಡಿ, ಸರ್ಕಾರದ ಮಾಹಿತಿ ಪ್ರಕಾರ 2.73 ಲಕ್ಷ ಹುದ್ದೆಗಳು, ಐ ಮೀನ್ಸ್ 2,73,000 ಸಮಥಿಂಗ್ ಹುದ್ದೆಗಳು ಖಾಲಿ ಇವೆ. ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರವೇ ನೀಡಿದ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿ ವಿವಿಧ 43 ಇಲಾಖೆಗಳಲ್ಲಿ 2.73 ಲಕ್ಷ ಉದ್ಯೋಗಗಳು ಖಾಲಿ ಇವೆ. ಇದು ಬರೀ ಮಾಹಿತಿಗಳ ಪ್ರಕಾರ ಹೇಳ್ತಿಲ್ಲ, ಸರ್ಕಾರವೇ ಬೆಳಗಾವಿ ಅಧಿವೇಶನದಲ್ಲಿ ಅಧಿಕೃತವಾಗಿ ಒಂದು ನೀಡಿದೆ, ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ಮಾಹಿತಿಯನ್ನು ನೀಡಿದೆ. ಈ ಪೈಕಿ ಶಿಕ್ಷಣ ಇಲಾಖೆಯಲ್ಲಿ 69,800 ಹುದ್ದೆಗಳು ಹಾಗೂ ಆರೋಗ್ಯ ಇಲಾಖೆಯಲ್ಲಿ 34,908 ಹಾಗೂ ಗೃಹ ಇಲಾಖೆಯಲ್ಲಿ 23,580 ಹುದ್ದೆಗಳು ಖಾಲಿ ಇವೆ. ಎಸ್ಸಿ ಒಳ ಮೀಸಲು ಮಸೂದೆ ಲೋಕಭವನದಿಂದ ಹಿಂದಿರುಗಿರುವುದು ಈ ಎಲ್ಲ ನೇಮಕಾತಿಗಳ ಮೇಲೆ ಕರಿನೆರಳು ಬೀರಿದೆ. ರಾಜ್ಯಪಾಲರು ಮಸೂದೆಯನ್ನು ಅಂಗೀಕಾರ ಮಾಡಿದ ಬಳಿಕವೇ ಮತ್ತೆ ನೇಮಕಾತಿ ಶುರುವಾಗಲಿವೆ. ಸ್ವಾಮಿ, ಈ ಥರ ಆದರೆ ಹೆಂಗೆ? 2024 ಆಗಸ್ಟ್ ತಿಂಗಳಲ್ಲಿ ನಡೆದಂತಹ ಒಂದು ಏಕ ವ್ಯಕ್ತಿಯ ಆಯೋಗ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಆಗಿತ್ತೋ ಅಲ್ಲಿಂದ ಈವರೆಗೂ ನೇಮಕಾತಿಗಳ ಸುದ್ದಿಯೇ ಇಲ್ಲ. 2026 ಜನವರಿ ಇಲ್ಲಿದ್ದೀವಿ ನಾವು. ಈಗಾಗುತ್ತೆ, ಮುಂದೆ ಆಗುತ್ತೆ, ಮುಂದಿನ ವಾರ ಆಗುತ್ತೆ, ಶೀಘ್ರದಲ್ಲಿ ಅಂತೇಳಿ ಕೇಳಿ ಎಲ್ಲ ಸಾಕಾಗೋಗಿದೆ. ಇನ್ನು ಯಾವಾಗ ಆಗೋದು ನೇಮಕಾತಿಗಳು? ನೋಡಿ, ನೇಮಕಾತಿ ಖುಷಿಲಿ ಇದ್ದವರಿಗೆ ಈಗ ಕಹಿ. ಈ ಅನಿರೀಕ್ಷಿತ ಬೆಳವಣಿಗೆ ಸರ್ಕಾರದ ಹಲವು ಇಲಾಖೆಗಳ ನೇಮಕಾತಿ ಮೇಲೆ ಪರಿಣಾಮ ಬೀರಲಿದೆ. ಈ ಮಸೂದೆ ಅಂಗೀಕಾರದ ಬಳಿಕ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಎಲ್ಲ ಸಿದ್ಧತೆ ನಡೆಸಿತ್ತು. ಇದೀಗ ಮತ್ತಷ್ಟು ವಿಳಂಬವಾಗಲಿದೆ. ಮೂಲಗಳ ಪ್ರಕಾರ ಸರ್ಕಾರ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿದ ತಕ್ಷಣವೇ ಪೊಲೀಸ್, ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ, ಇತರ ಕಂದಾಯ ಇಲಾಖೆಗಳಲ್ಲಿ ಖಾಲಿ ಇರುವ 30,000 ಅಧಿಕ ಹುದ್ದೆಗಳನ್ನು ತಕ್ಷಣಕ್ಕೆ ಭರ್ತಿ ಮಾಡಬೇಕಾಗಿತ್ತು. ಆದರೆ ಈಗ ನೇಮಕಾತಿ ಆಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಶೆ ಉಂಟಾಗಿದೆ. ಹಿಂಗಾದ್ರೆ ಏನು ಗತಿ? ಹಾಗಾದ್ರೆ ಬನ್ನಿ, ಎಚ್ ಕೆ ಪಾಟೀಲ್ ಅವರು, ಸಚಿವರಾದಂತಹ ಎಚ್ ಕೆ ಪಾಟೀಲ್ ಸಾಹೇಬರು ಏನು ಹೇಳಿದ್ದಾರೆ ನೋಡ್ಕೊಂತ ಬರೋಣ. ರಾಜ್ಯಪಾಲರು ನೋಡಿ ವಾಪಸ್ ಕಳಿಸೋದು ಸಹಜ, ಉತ್ತರ ನೀಡುತ್ತೇವೆ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ ಅವರು. ಆದರೆ ಯಾವಾಗ ರಾಜ್ಯಪಾಲರು ಅಧಿವೇಶನದಲ್ಲಿ ಅಂಗೀಕರಿಸಲಾಗಿರುವ ಯಾವುದೇ ಒಂದು ಮಸೂದೆಯ ಬಗ್ಗೆ ಸ್ಪಷ್ಟೀಕರಣ ಕೇಳಿ ಆ ಬಿಲ್ಲನ್ನು ಸರ್ಕಾರಕ್ಕೆ ಹಿಂದಿರುಗಿಸುವುದು ಸಹಜ ಪ್ರಕ್ರಿಯೆ. ಈ ಒಳ ಮೀಸಲಾತಿಯ ಬಿಲ್ ಸರ್ಕಾರಕ್ಕೆ ಪ್ರಮುಖ ಮಸೂದೆ. ನಾನು ಹೇಳಿದೆ ಮೊನ್ನೆ 22 ಮಸೂದೆಗಳಿಗೆ ಸಹಿ ಮಾಡಲು ಕಳಿಸಿದ್ರು, 19 ಮಸೂದೆಗಳಿಗೆ ಸಹಿ ಆಯಿತು. ಇನ್ನು 3 ಉಳಿದವು, ಅವು ಯಾವಂತ ನಮಗೆ ಬೇಕಾಗಿಲ್ಲ. ಒಂದು ಮಸೂದೆ ಎಸ್ಸಿ ಒಳ ಮೀಸಲಾತಿ ಮಸೂದೆ. ಇಡೀ 22 ಮಸೂದೆಯಲ್ಲಿ ಎಸ್ಸಿ ಒಳ ಮೀಸಲಾತಿ ಮಸೂದೆ ಏನಿದೆ ಅದು ಇಂಪಾರ್ಟೆಂಟ್. ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರಮೋಷನ್ ಆಗಿರ್ಬೋದು, ಮತ್ತಿತರೆ ಉದ್ಯೋಗಗಳಲ್ಲಾಗಿರ್ಬೋದು, ಎಲ್ಲದರಲ್ಲೂ ಈಗೇನು ಸ್ಟೇ ಆಗಿದೆಯೋ ಅದಕ್ಕೆ ಎಸ್ಸಿ ಒಳ ಮೀಸಲಾತಿ ಏನಿದೆಯೋ ಅದೇ ಒಂದು ರೀಸನ್ ಅಂತ ಹೇಳ್ತಾರೆ. ಹಾಗಾಗಿ ಎಸ್ಸಿ ಮೀಸಲು ಮಸೂದೆ ಕುರಿತು ಅಪೇಕ್ಷಿಸಿರುವ ಸ್ಪಷ್ಟನೆಗಳನ್ನು ಸರ್ಕಾರ ಆದಷ್ಟು ತ್ವರಿತವಾಗಿ ರಾಜ್ಯಪಾಲರಿಗೆ ಒದಗಿಸಲಿದೆ. ದಯವಿಟ್ಟು ಈ ಕೆಲಸ ಮಾಡಿ, ಆದಷ್ಟು ಬೇಗ ತ್ವರಿತಗತಿಯಿಂದ ಇದೇ ತಿಂಗಳು ಕೊನೆಯಲ್ಲಿ ನೀವು ಸ್ಪಷ್ಟೀಕರಣವನ್ನು ಕೇಳಿದರಲ್ಲ, ಅದಕ್ಕೆ ಉತ್ತರ ಕೊಡಿ. ನೇಮಕಾತಿ ಪ್ರಕ್ರಿಯೆಯನ್ನು ಬೇಗ ನೀವು ಪ್ರಾರಂಭ ಮಾಡಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ವಯಸ್ಸು ಮೀರ್ತಾ ಇದೆ, ಅದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು, ಬೇಗ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಬನ್ನಿ, ಎಸ್ಸಿ ಒಳ ಮೀಸಲಾತಿ ಬಿಲ್ ವಾಪಸ್. ನಿವೃತ್ತ ನ್ಯಾಯಾಧೀಶರಾದಂತಹ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕ ವ್ಯಕ್ತಿ ಆಯೋಗವು ವಿವಿಧ ಉಪಪಂಗಡಗಳಲ್ಲಿ ಎಸ್ಸಿ ಒಳ ಮೀಸಲಾತಿ ಕುರಿತು ನೀಡಿದ್ದ ಶಿಫಾರಸುಗಳನ್ನು ನೇಮಕಾತಿಯಲ್ಲಿ ಜಾರಿಗೆ ತರಲು ಕಾದು ಕುಳಿತಿತ್ತು. ಆಂತರಿಕ ಕೋಟಾ ಸಮಸ್ಯೆಯನ್ನು ಪರಿಹರಿಸದೆ ನೇಮಕಾತಿ ನಡೆಸಿದರೆ ಸಮುದಾಯಗಳಿಗೆ ಅನ್ಯಾಯವಾಗಲಿದೆ ಎಂಬ ಕಾರಣಕ್ಕೆ ಸರ್ಕಾರ ಎಲ್ಲ ನೇಮಕಾತಿಗಳನ್ನು ಸ್ಥಗಿತಗೊಳಿಸಿದೆ.
ಸ್ವಾಮಿ ಇದೊಂದ್ಸರಿ ನೀವು 50% ಮೀಸಲಾತಿಯನ್ನು ಯಾಡ್ ಮಾಡಿ ನೇಮಕಾತಿಯನ್ನ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಒಂದೇ ಬಾರಿ ನಾವು ಕೇಳ್ತಾ ಇರೋದು, ಇಲ್ಲಿ ಯಾರಿಗೂ ಅನ್ಯಾಯ ಆಗೋದು ಬೇಡ, ಮಾಡಿ. ಅಷ್ಟರಲ್ಲಿ ಇದು ಕ್ಲಿಯರ್ ಆಯ್ತಂದ್ರೆ ನೀವು 56% ಮೀಸಲಾತಿಗೆ ಅನುಗುಣವಾಗಿ ನೀವು ಆರ್ಡರ್ ಕಾಪಿಯನ್ನ ಇಶ್ಯೂ ಮಾಡಿ, ಫೈನಲ್ ಲಿಸ್ಟನ್ನು ನೀವು ಬಿಡಿ. ನೋಡಿ, ಮಾರ್ಗಸೂಚಿ ರಚಿಸಿದ್ದೇ ಮುಳುವು. ಎಸ್ಸಿ ಒಳ ಮೀಸಲಾತಿ ಕುರಿತು ಆಯೋಗ 2024 ಆಗಸ್ಟ್ 4ರಂದು ವರದಿ ಮಂಡಿಸಿತ್ತು. ಸರ್ಕಾರ ಕೆಲವು ಮಾರ್ಪಾಡುಗಳೊಂದಿಗೆ ಸ್ವೀಕರಿಸಿತ್ತು. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಆಯೋಗದ ಏನು ವರದಿಯನ್ನು ಮಂಡಿಸಿತ್ತೋ ಆ ರೀತಿ ನಡೀಲಿಲ್ಲ. ಕೆಲವೊಂದು ಮಾರ್ಪಾಡುಗಳು ಆದವು. 2025 ಅಕ್ಟೋಬರ್ನಲ್ಲಿ ಎಸ್ಸಿ ಒಳ ಮೀಸಲಾತಿ ಕೋಟಾವನ್ನು ಕೂಡ ಸೂಚಿಸಿತ್ತು. ಆದರೆ ಈವರೆಗೂ ಸರ್ಕಾರ ಉಪವರ್ಗಗಳನ್ನು ಗುರುತಿಸಲು ಜಾತಿ ಪ್ರಮಾಣ ಪತ್ರ ನೀಡುವ ಮಾರ್ಗಸೂಚಿಗಳನ್ನು ಹೊರಡಿಸಿಲ್ಲ. ನೋಡಿ, ಗುಂಪು ಎ, ಗುಂಪು ಬಿ, ಗುಂಪು ಸಿ ಅಂತೇಳಿ 3 ಭಾಗಗಳಲ್ಲಿ ವಿತರಿಸಿತು. ಆದರೆ ಈವರೆಗೂ ಕೂಡ ಉಪವರ್ಗಗಳನ್ನು ಗುರುತಿಸಲು ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಇನ್ಕಮ್ ಏನಿದೆಯೋ ಅದನ್ನು ನೀಡುವ ಮಾರ್ಗಸೂಚಿಗಳನ್ನು ಹೊರಡಿಸಿಲ್ಲ ಅಂತೇಳಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಇವತ್ತು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಒಳ ಮೀಸಲು ಸೂಚಿಸುವ ಆದೇಶಕ್ಕೆ ಕಾನೂನು ಬದ್ಧತೆ ನೀಡುವ ಮಸೂದೆಯನ್ನು ಅಧಿವೇಶನದಲ್ಲಿ ಅಂಗೀಕರಿಸಿತ್ತು. ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇದೀಗ ರಾಜ್ಯಪಾಲರು ಹೆಚ್ಚಿನ ಸ್ಪಷ್ಟೀಕರಣಗಳನ್ನು ಕೋರಿ ಮಸೂದೆಯನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿರುವುದರಿಂದ ನೇಮಕಾತಿಗಳು ಮತ್ತಷ್ಟು ವಿಳಂಬವಾಗುವುದು ಖಚಿತವಾಗಿದೆ. ಸ್ವಾಮಿ, ಈ ರೀತಿ ಆದರೆ ಉದ್ಯೋಗಾಕಾಂಕ್ಷಿಗಳ ಗತಿ ಏನು? ವಯಸ್ಸು ಮೀರ್ತಾ ಇದೆ. ಮಾನ್ಯರಾದ ತಾವುಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಿ ಆದಷ್ಟು ನೇಮಕಾತಿಗಳ ಪ್ರಕ್ರಿಯೆಯನ್ನು ಚಾಲನೆ ನೀಡಬೇಕಂತೇಳಿ ಮಾನ್ಯರಲ್ಲಿ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಯಿತು. ಎಲ್ಲರಿಗೂ ಧನ್ಯವಾದಗಳು.